ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಪೈನಾಪಲ್ ಮಸಾಲ. ಪೈನಾಪಲ್ ತಂದಾಗ ನೀವೊಂದು ಸಲ ಈ ಥರ ಮಾಡ್ಕೊಂಡು ತಿನ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಸ್ವಲ್ಪ ಖಾರದ ಪುಡಿ, ಹಾಗೆ ಉಪ್ಪಿನ ಪುಡಿ, ಬೆಲ್ಲದ ಪುಡಿ, ಹಾಗೆ ಪೈನಾಪಲ್ನ ರೌಂಡ್ ಶೇಪಲ್ಲಿ ಕುಯ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಇದೀಗ ಮಿಕ್ಸ್ ಮಾಡ್ಕೋಬೇಕು ಮಸಾಲಾನ. ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಬೆಲ್ಲದ ಪುಡಿ, ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಪೈನಾಪಲ್ ಈ ಥರ ಇಟ್ಕೊಂಡು ಅದಕ್ಕೆ ಉದುರಿಸ್ಬೇಕು. ಈ ಥರ ಉದುರಿಸ್ಬಿಟ್ಟು ಹಿಂಗೆ ಮೆತ್ತಬೇಕು ಚೆನ್ನಾಗಿ, ಎರಡೂ ಕಡೆಯೂ ಚೆನ್ನಾಗಿ ಮೆತ್ತಬೇಕು. ಹಾಗೆ ಸ್ಟವ್ ಹಚ್ಕೊಂಡು ಒಂದು ಹಂಚಿಟ್ಕೊಂಡು ಅದ್ರ ಮೇಲೆ ನಾವೀಗ ಹಚ್ಚಿರೋ ಮಸಾಲೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎರಡೂ ಕಡೆಯೂ ಫ್ರೈ ಮಾಡಿ, ಎರಡೂ ಕಡೆಯೂ ಈಗ ಬೇಯಿಸ್ಕೊಂಡು ಮಸಾಲ ಹಚ್ಕೊಂಡು ತಿಂದರೆ